ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಒಂದು ಕ್ಲಾಸ್ನಲ್ಲಿ TET ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ಬಿಡಿಸಬೇಕು, ವಿಶ್ಲೇಷಣೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. 91ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಕಂಡುಬಂದಿರುವ ಪ್ರಪ್ರಥಮ ಸಂಸ್ಕೃತ ಶಾಸನ ಅಂತ ಇದೆ. ಸೊ ಪ್ರಥಮ ಸಂಸ್ಕೃತ ಶಾಸನ ಅಂತಂದರೆ ಅದು ತಾಳಗುಂದ ಶಾಸನ. ಹಾಗೆ ಕರ್ನಾಟಕದಲ್ಲಿ ದೊರೆತಿರುವ ಮೊದಲ ಕನ್ನಡದ ಶಾಸನ ಅಂದರೆ ಅದು ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ ಅಂತ ಈಗ ಆಲ್ರೆಡಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಈ ಹಲ್ಮಿಡಿ ಶಾಸನ ಯಾರ ಒಂದು ಕಾಲಾವಧಿಯಲ್ಲಿ ರಚಿತವಾಗಿದೆ ಅಥವಾ ಯಾರ ಒಂದು ಆಳ್ವಿಕೆಯಲ್ಲಿ ರಚಿತವಾಗಿದೆ ಅಂತ. ಸೊ ಈ ಒಂದು ಹಲ್ಮಿಡಿ ಶಾಸನ ಕಾಕುತ್ಸವರ್ಮನ ಕಾಲದಲ್ಲಿ ರಚಿತವಾಗಿದೆ. ಸೊ ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ ಶಾಸನ ಅಂದರೆ ಅದು ತಾಳಗುಂದ ಶಾಸನ. 92ನೇ ಪ್ರಶ್ನೆ, ಗಡಿನಾಡ ಗಾಂಧಿ ಎಂದು ಯಾರನ್ನು ಕರೆಯಲಾಗುತ್ತೆ ಅಂದರೆ ಖಾನ್ ಅಬ್ದುಲ್ ಗಫರ್ ಖಾನ್ ರವನ ಗಡಿನಾಡ ಗಾಂಧಿ ಎಂದು ಕರೆಯಲಾಗುತ್ತೆ. ಲೋಕನಾಯಕ ಎಂದು ಜಯಪ್ರಕಾಶ್ ನಾರಾಯಣರವರನ್ನು ಕರೆಯುತ್ತೆ. ಲೋಕನಾಯಕ ಎಂದು ಜಯಪ್ರಕಾಶ್ ನಾರಾಯಣರವರನ್ನು. ಅದೇ ರೀತಿ ದೇಶಬಂಧು ಎಂದು ಚಿತ್ತರಂಜನ್ ದಾಸ್ ಅವರಿಗೆ ಕರೆಯಲಾಗುತ್ತೆ. ಪಂಜಾಬಿನ ಸಿಂಹ ಎಂದು ಲಾಲಾ ಲಜಪತ್ ರಾಯ್ ಅವರನ್ನು ಕರೆಯಲಾಗುತ್ತೆ. ಸೊ 92ನೇ ಪ್ರಶ್ನೆಗೆ ಸರಿಯಾದ ಉತ್ತರವೆಂದರೆ ಆಪ್ಷನ್ 1. ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸುವಂಥ ಪ್ರಶ್ನೆ ಇದೆ. ಈ ಪ್ರಶ್ನೆಯಲ್ಲಿ 4 ಘಟನೆಗಳನ್ನು ಕೊಟ್ಟಿದ್ದು, 4 ಘಟನೆಗಳು ಯಾವ ಘಟನೆಗಳ ಆದ ನಂತರ ಮತ್ತೊಂದು ಘಟನೆಗಳು ಆಗಿವೆ ಎಂದು ನಾವು ಕಾಲಾನುಕ್ರಮದಲ್ಲಿ ಬರೀಬೇಕು, ಗುರುತಿಸಬೇಕು. ಈ 4 ಘಟನೆಗಳಲ್ಲಿ ಮೊಟ್ಟ ಮೊದಲಿಗೆ ಬರುವುದೆಂದರೆ ಅದು ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಅಂತ. ಇದು 1877ರಲ್ಲಿ ಬಂದಿದ್ದು. ಎರಡನೇದು ಬಂಗಾಳ ವಿಭಜನೆ. ಬಂಗಾಳ ವಿಭಜನೆ ಆಗಿದ್ದು 1905ರಲ್ಲಿ. ಈ ಬಂಗಾಳ ವಿಭಜನೆಯನ್ನು ಮಾಡಿದವರು ಯಾರಂದರೆ ಲಾರ್ಡ್ ಕರ್ಜನ್ ಬಂಗಾಳ ವಿಭಜನೆಯನ್ನು ಮಾಡಿದವರು. ಹಾಗೆ ಈ ಬಂಗಾಳ ಎಷ್ಟರಲ್ಲಿ ವಿಲೀನ ಆಯಿತು ಅಂದರೆ 1911ರಲ್ಲಿ. ಹೋರಾಟದ ಒಂದು ಫಲವಾಗಿ 1911ರಲ್ಲಿ ಮತ್ತೆ ಬಂಗಾಳವನ್ನು ವಿಲೀನ ಮಾಡಲಾಯಿತು. ನೆಕ್ಸ್ಟ್ ಬರೋದು ಸ್ವರಾಜ್ಯ ಪಕ್ಷ ಸ್ಥಾಪನೆ 1923ರಲ್ಲಿ. ಸ್ವರಾಜ್ಯ ಪಕ್ಷವನ್ನು ಸ್ಥಾಪಿಸಿದರು ಚಿತ್ತರಂಜನ್ ದಾಸ್ ಅಥವಾ CR ದಾಸ್ ಅಂತ ಕರೆಯುತ್ತೇವೆ. ಅದಾದ ನಂತರ ಕೊನೆಯಲ್ಲಿ ಬರೋದು ಭಾರತದ ಒಕ್ಕೂಟದೊಂದಿಗೆ ಜುನಾಗಢ್ ಸೇರ್ಪಡೆ ಅಂತ. ಇದು 1947ರಲ್ಲಿ ಆಗಿದ್ದು. ಸೊ ಸರಿಯಾದ ಉತ್ತರವೆಂದರೆ ಆಪ್ಷನ್ 4 ಸರಿಯಾದ ಉತ್ತರ. 94ನೇ ಪ್ರಶ್ನೆ ಬಂದು ಮನೆತನಕ್ಕೆ ಸಂಬಂಧಿಸಿದ್ದು. ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ರಾಜಮನೆತನಕ್ಕೆ 4 ಹೇಳಿಕೆಗಳನ್ನು ಕೊಟ್ಟಿದ್ದು. ಈ ಹೇಳಿಕೆಗಳಲ್ಲಿ ಸರಿಯಾದ ಸಂಬಂಧಿಸಿದ ಒಂದು ರಾಜಮನೆತನವನ್ನು ಯಾವ ಮನೆತನಕ್ಕೆ ಸಂಬಂಧಿಸಿದ ಒಂದು ಹೇಳಿಕೆ ಅನ್ನೋದು ಗುರುತಿಸಬೇಕು. ಭೂ ಕಂದಾಯ ವಸೂಲಿಯನ್ನು ನೋಡಿಕೊಳ್ಳಲು ಕಡಿತ ಬೇರ್ಗಡೆ ಎಂಬ ಅಧಿಕಾರಿಯನ್ನು ನೇಮಿಸಿದ್ದರು. 1ನೇ ಹೇಳಿಕೆ. 2ನೇ ಹೇಳಿಕೆ, ಅವರು ಲಕ್ಕುಂಡಿ ಹಾಗೂ ಸೂಡಿಗಳಲ್ಲಿ ಟಂಕಸಾಲೆಗಳನ್ನು ಸ್ಥಾಪಿಸಿದ್ದರು ಅನ್ನೋದು. ಸೊ 2 ಹೇಳಿಕೆಗಳಲ್ಲಿ ಸರಿಯಾದ ಒಂದು ಯಾವ ಒಂದು ಮನೆತನಕ್ಕೆ ಸಂಬಂಧಿಸಿದ ಅಂದರೆ ಇದು ಕಲ್ಯಾಣ ಚಾಲುಕ್ಯ ಮನೆತನಕ್ಕೆ ಸಂಬಂಧಿಸಿದ ಒಂದು ಹೇಳಿಕೆಗಳಾಗಿವೆ. 95ನೇ ಪ್ರಶ್ನೆ. ಈ ಪ್ರಶ್ನೆಯನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಪೂರ್ತಿಯಾಗಿ ಓದಿದಾಗ ಮಾತ್ರ ನಾವು ಸರಿಯಾದ ಒಂದು ಉತ್ತರವನ್ನು ಗುರುತಿಸಲು ಸಾಧ್ಯ. ಹಾಗಾಗಿ ಮೊದಲು ನಾವು ಪ್ರಶ್ನೆಯನ್ನು ಚೆನ್ನಾಗಿ ಓದ್ಕೊಳ್ಬೇಕು. ಯಾವ ರೀತಿ ಓದ್ಕೊಳ್ಬೇಕು ಅನ್ನೋದನ್ನು ಸ್ವಲ್ಪ ಲಕ್ಷವಿಟ್ಟು ಕೇಳಿ. ಇಲ್ಲಿ ನೋಡಿ, ಹೇಳಿಕೆ ಐತಿ, ಗೌತಮ್ ಬುದ್ಧನ ಮೊಟ್ಟ ಮೊದಲ ಬೋಧನೆಯು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯಲ್ಪಟ್ಟಿದೆ ಅಂತ ಇದೆ. ಅದೇ ರೀತಿ ಇದು ಸರಿಯಾದ ಹೇಳಿಕೆ. ಗೌತಮ್ ಬುದ್ಧನ ಮೊಟ್ಟ ಮೊದಲ ಬೋಧನೆಯು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯಲ್ಪಟ್ಟಿದೆ. 2ನೇ ಹೇಳಿಕೆ ಏನಿದೆ ನೋಡಿ, ಗೌತಮ್ ಬುದ್ಧನು ಪಂಚಪ್ರತಿಜ್ಞೆಗಳನ್ನು ಬೋಧಿಸಿದನು ಅಂತ ಇದೆ ಇಲ್ಲಿ. ಸೊ ಪಂಚಪ್ರತಿಜ್ಞೆ ಅನ್ನೋದು ಒಂದು ಕೀವರ್ಡ. ಈ ಪಂಚಪ್ರತಿಜ್ಞೆಗಳನ್ನು ಬೋಧಿಸಿದವರು ಗೌತಮ್ ಬುದ್ಧರು ಅಲ್ಲ. ಹಾಗಾದರೆ ಯಾರು ಅಂದರೆ ವರ್ಧಮಾನ ಮಹಾವೀರ ಈ ಪಂಚಪ್ರತಿಜ್ಞೆಗಳನ್ನು ಬೋಧಿಸಿರುತ್ತಾರೆ. ಸತ್ಯ, ಅಹಿಂಸೆ, ಆಸ್ತೇಯ, ಪರಿಗ್ರಹ, ಬ್ರಹ್ಮಚರ್ಯ ಅಂತ ಇವು ಪಂಚಪ್ರತಿಜ್ಞೆಗಳು. ಈ ಪಂಚಪ್ರತಿಜ್ಞೆಗಳನ್ನು ಬೋಧಿಸಿದವರು ವರ್ಧಮಾನ ಮಹಾವೀರ. ಹಾಗಾಗಿ ಇದು ತಪ್ಪು ಆಯ್ಕೆ. 3ನೇದು, ವರ್ಧಮಾನ ಮಹಾವೀರನು ಅಷ್ಟಾಂಗಿಕ ಮಾರ್ಗವನ್ನು ಬೋಧಿಸಿದನು ಅಂತ ಇದೆ. ಇಲ್ಲೂ ಕೂಡ ಅಷ್ಟಾಂಗಿಕ ಮಾರ್ಗ ಅಂತ ನೋಡಿ. ಈ ಅಷ್ಟಾಂಗಿಕ ಮಾರ್ಗವನ್ನು ಬೋಧಿಸಿದವರು ವರ್ಧಮಾನ ಮಹಾವೀರ ಅಲ್ಲ. ಹಾಗಾದರೆ ಯಾರು? ಗೌತಮ್ ಬುದ್ಧ. ಸೊ ಇದು ಕೂಡ ತಪ್ಪು ಉತ್ತರ, ತಪ್ಪು ಹೇಳಿಕೆ ಆಯ್ಕೆ.
4ನೇದು, ವರ್ಧಮಾನ ಮಹಾವೀರನು ಗುಜರಾತಿನ ಪಾವಾಪುರಿ ಎಂಬಲ್ಲಿ ನಿರ್ಮಾಣ ಹೊಂದಿದನು ಅಂತ ಇದೆ ಇಲ್ಲಿ. ಸೊ ಪಾವಾಪುರಿ ಅನ್ನೋದು ಸರಿಯಾಗಿದೆ, ಬಟ್ ಇಲ್ಲಿ ಗುಜರಾತಿನ ಅಂತಿದೆ. ಪಾವಾಪುರಿ ಬರುವುದು ಬಿಹಾರದಲ್ಲಿ. ನೋಡಿ, ನಾವು ಪ್ರಶ್ನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಓದಿದಾಗ ಮಾತ್ರ ಸರಿಯಾದ ಉತ್ತರವನ್ನು ಗುರುತಿಸ್ಬೋದು. ನಾವು ಪಾವಾಪುರಿ ಇದೆ ಅಂತ ತಿಳಿದು ಇಲ್ಲಿ ಡಿ ಅಂತ ಹಾಕಿದರೆ ಇದು ತಪ್ಪಾಗಿರುತ್ತೆ. ಸೊ ಹಾಗಾಗಿ ಪಾವಾಪುರಿ ಬರೋದು ಬಿಹಾರದಲ್ಲಿ, ಇದು ಕೂಡ ತಪ್ಪಾಗಿದೆ. ಸೊ 95ನೇ ಪ್ರಶ್ನೆಗೆ ಒಂದು ಸರಿಯಾದ ಆಯ್ಕೆ ಅಂದರೆ ಅದು ಆಪ್ಷನ್ 2ನೇದು ಎ ಮಾತ್ರ ಸರಿಯಾಗಿದೆ. ನಾವು ಈ ರೀತಿ ಪ್ರಶ್ನೆಯನ್ನು ಚೆನ್ನಾಗಿ ಓದಿಕೊಂಡು ಬಿಡಿಸಬೇಕು, ಉತ್ತರಿಸಬೇಕು. 96ನೇ ಪ್ರಶ್ನೆ, ಮೊದಲೆರಡು ಪದಗಳ ನಡುವಿನ ಸಂಬಂಧವನ್ನು ಗುರುತಿಸಿ ಮತ್ತು 3ನೇ ಪದಕ್ಕೆ ಉತ್ತರವನ್ನು ಆರಿಸಿ ಅಂತ ಇದೆ. ಇಲ್ಲಿ ಸಹನಾ ಈ ಮಂಡಿ ಅಲಾವುದ್ದೀನ್ ಖಿಲ್ಜಿ ಅವರಿಗೆ ಸಂಬಂಧಿಸಿದ ಒಂದು ಪದವಾಗಿದೆ. 40 ಸರದಾರರ ಕೂಟದ ನೇಮಕವನ್ನು ಇಲ್ಲಿ ಯಾರು ನೇಮಕ ಮಾಡಿದ್ರು ಅನ್ನೋದು. ಸೊ ಈ 40 ಸರದಾರರ ಕೂಟದ ನೇಮಕವನ್ನು ಮಾಡಿದ್ರು ಇಲ್ತುತ್ಮಿಶ್. ಸೊ ಈ ಒಂದು ಪ್ರಶ್ನೆ ದೆಹಲಿ ಸುಲ್ತಾನರು ಎಂಬ ಪಾಠದಿಂದ ಬಂದಿದ್ದು. ಕುತುಬುದ್ದೀನ್ ಐಬಕ್ ದೆಹಲಿ ಸುಲ್ತಾನರಲ್ಲಿ 5 ಸಂತತಿಗಳು ಬರ್ತವೆ: ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸಯ್ಯದ್ ಸಂತತಿ, ಲೂದಿ ಸಂತತಿ ಅಂತ. ಸೊ ಗುಲಾಮಿ ಸಂತತಿಯ ಸ್ಥಾಪಕ ಎಂದರೆ ಕುತುಬುದ್ದೀನ್ ಐಬಕ್. ಕುತುಬುದ್ದೀನ್ ಐಬಕ್ನ ನಂತರ ಬರೋದು ಇಲ್ತುತ್ಮಿಶ್. ಈ ಇಲ್ತುತ್ಮಿಶ್ 40 ಸರದಾರರ ಕೂಟದ ನೇಮಕವನ್ನು ಮಾಡಿರ್ತಾರೆ. 97ನೇ ಪ್ರಶ್ನೆ, ನಾವು ಯಾವಾಗಲೂ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಯಾವಾಗ ಗುರುತಿಸ್ಬೋದು ಅಂತಂದರೆ ಆ ವಿಷಯವನ್ನು ಚೆನ್ನಾಗಿ ಓದಿ ಕರಗತವನ್ನು ಮಾಡಿಕೊಂಡಾಗ ಮಾತ್ರ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸ್ಬೋದು. ಇಲ್ಲಿ ನೋಡಿ, ಶೇರ್ ಶಾನ ಮೂಲ ಹೆಸರು ಘಿಯಾಸುದ್ದೀನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಶೇರ್ ಶಾನ ಮೂಲ ಹೆಸರು ಘಿಯಾಸುದ್ದೀನ್ ಅಲ್ಲ. ಹಾಗಾದರೆ ಏನು? ಶೇರ್ ಶಾನ ಮೂಲ ಹೆಸರು ಫರೀದ್ ಅಂತ. ಸೊ ಎ ಹೇಳಿಕೆ ತಪ್ಪಾಗಿದೆ. 2ನೇ ಹೇಳಿಕೆ ನೋಡೋಣ. ಶೇರ್ ಶಾನು ಬಹಾರ್ ಖಾನ್ ಲೋಹಣಿಯ ಸೇವೆಯಲ್ಲಿದ್ದಾಗ ಒಬ್ಬನೇ ಹುಲಿಯನ್ನು ಕೊಂದು ಶೇರ್ ಖಾನ್ ಎಂಬ ಬಿರುದನ್ನು ಪಡೆದನು. ಇದು ಸರಿಯಾದ. ಶೇರ್ ಖಾನ್ ಎಂಬ ಹೆಸರು ಪಡೆದದ್ದು ಹೇಗೆ ಅಂದರೆ ಆತ ಹುಲಿಯನ್ನು ಕೊಂದು ಶೇರ್ ಖಾನ್ ಎಂಬ ಬಿರುದನ್ನು ಪಡೆದನು. ಇದು ಸರಿ. ಸಮರ್ಥನೆ 6 ಇದು ಸರಿ. ಎ ತಪ್ಪು, 6 ಸರಿ. 97ನೇ ಪ್ರಶ್ನೆಗೆ ಸರಿಯಾದ ಒಂದು ಉತ್ತರವೆಂದರೆ 4ನೇ ಆಪ್ಷನ್. ಈಗ 98ನೇ ಪ್ರಶ್ನೆ. ಈ ಒಂದು ಪ್ರಶ್ನೆ 2022ರ ಪ್ರಶ್ನೆ ಪತ್ರಿಕೆಯಲ್ಲಿ ಆಲ್ರೆಡಿ ಕೇಳಿದ್ದಾರೆ. ಏನಂತ ಅಂದರೆ, ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ. ಹೀಗೆ ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಹೀಗೆ ಹೇಳಿದವರು ಯಾರಂದರೆ ಲಾರ್ಡ್ ಕಾರ್ನ್ವಾಲಿಸ್. ಹಾಗಾದರೆ ಮುಂದಿನ ಒಂದು 2025ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಬಹುದು. ಏನಂತ? ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು. ಹೀಗೆ ಹೇಳಿದವರು ಯಾರು ಅಂತ ಕೇಳಬಹುದು. ಹೀಗೆ ಹೇಳಿದವರು ಯಾರಂದರೆ ಚಾರ್ಲ್ಸ್ ಮೆಟ್ಕಾಫ್. ಅದೇ ರೀತಿ ಸಿದು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವು ಅಪರಾಧ ತೆರಿಗೆ. ಹೀಗೆ ಹೇಳಿದವರು ಯಾರು ಅಂತಂದರೆ ಎಡ್ಮಂಡ್ ಬರ್ಗ್. ಇದು ಕಾಂಗ್ರೆಸ್ ಇಂದು ಭಾರತದಲ್ಲಿ ಪೂರ್ಣ ಪ್ರಜಾಪ್ರಭುತ್ವಕ್ಕಾಗಿ ನಿಂತಿದೆ ಹಾಗೂ ಪ್ರಜಾಪ್ರಭುತ್ವಕ್ಕಾಗಿಯೇ ಹೋರಾಡುತ್ತದೆ ಹೊರತು ಸಮಾಜವಾದಕ್ಕಲ್ಲ. ಹೀಗೆ ಹೇಳಿದವರೆಂದರೆ ಜವಾಹರ್ಲಾಲ್ ನೆಹರು. ಸರಿಯಾದ ಉತ್ತರ. ಸೋಷಿಯಲ್ ಕಾಂಟ್ರಾಕ್ಟ್ ಎಂಬ ಗ್ರಂಥವನ್ನು ರಚಿಸಿದವರು. ಕೆಲವೊಮ್ಮೆ ಇದನ್ನು ಕನ್ನಡದಲ್ಲಿ ಕೂಡ ಕೊಟ್ಟಿರ್ತಾರೆ. ಯಾವ ರೀತಿ ಅಂದರೆ ಸಾಮಾಜಿಕ ಒಪ್ಪಂದ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಅಂತ ಕೇಳ್ತಾರೆ. ಸಾಮಾಜಿಕ ಒಪ್ಪಂದ ಅಥವಾ ಸೋಷಿಯಲ್ ಕಾಂಟ್ರಾಕ್ಟ್ ಎಂಬ ಗ್ರಂಥವನ್ನು ರಚಿಸಿದವರು ರೂಸೋ. ಇದು ಸರಿಯಾದ ಉತ್ತರ. 100ನೇ ಪ್ರಶ್ನೆಗೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನು ಚೆನ್ನಾಗಿ ಓದಿ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿ ಅಂತ ಇದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಯಲ್ಲಿ ತಪ್ಪು ಇರುವ ಹೇಳಿಕೆಯನ್ನು ನಾವು ಆರಿಸಬೇಕು, ಗುರುತಿಸಬೇಕು. 1ನೇದು ಹೇಳಿಕೆ, 1617ರಲ್ಲಿ ಸರ್ ಥಾಮಸ್ ರೋ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿದನು ಅಂತ ಇದೆ. ಈ ಹೇಳಿಕೆ ಸರಿಯೋ ತಪ್ಪೋ ಅನ್ನೋದನ್ನು ಯೋಚನೆ ಮಾಡಬೇಕು. ಈ ಹೇಳಿಕೆ ಸರಿಯಾಗಿದೆ. ಸೊ ನಮಗಿಲ್ಲಿ ತಪ್ಪಾಗಿರುವ ಹೇಳಿಕೆ ಆರಿಸಿ ಅಂತ ಹೇಳಿದ್ದಾರೆ. ಸೊ 2ನೇ ಹೇಳಿಕೆಯನ್ನು ಓದೋಣ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ಪ್ರಥಮ ಫ್ಯಾಕ್ಟರಿಯನ್ನು 1668ರಲ್ಲಿ ಮಚಿಲಿಪಟ್ಟಣದಲ್ಲಿ ಆರಂಭಿಸಿತು ಅಂತ ಇದೆ. ಸೊ 2ನೇ ಹೇಳಿಕೆ ಸರಿಯೋ ತಪ್ಪು? 2ನೇ ಹೇಳಿಕೆ ತಪ್ಪು. ಏಕೆಂದರೆ
ಪ್ರಥಮ ಫ್ಯಾಕ್ಟ್ರಿಯನ್ನು 1664ರಲ್ಲಿ ಸ್ಥಾಪನೆ ಮಾಡಿತ್ತದು, ಆರಂಭಿಸಿತು. ಸೊ ಹಾಗಿದ್ದು ತಪ್ಪು. ಮೂರನೇ ಒಂದು ಹೇಳಿಕೆ, ಮೊದಲ ಕರ್ನಾಟಿಕ್ ಯುದ್ಧವನ್ನು ಅಂತ್ಯಗೊಳಿಸಿದ ಎಕ್ಸ್ಲಾ ಚಾಪೆಲ್ ಒಪ್ಪಂದವು ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ ನಡೆಯಿತು. ಈ ಹೇಳಿಕೆ ಸರಿಯಾಗಿದೆ. ಎರಡನೇ ಶಾ ಆಲಂ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ನೀಡಿದನು. ಈ ಹೇಳಿಕೆ ಕೂಡ ಸರಿಯಾಗಿದೆ. ಸೊ ತಪ್ಪಾಗಿರೋ ಹೇಳಿಕೆ ಅಂದರೆ ಎರಡನೇ ಹೇಳಿಕೆ. 101ನೇ ಪ್ರಶ್ನೆ, ಮೈಸೂರು ಒಡೆಯರು ಮನೆತನಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆಯಾಗಿದ್ದು, ಹೇಳಿಕೆಗಳನ್ನು ಓದಿ ಹೇಳಿಕೆಗೆ ಸಂಬಂಧಿಸಿದ ಒಡೆಯರನ್ನು ಗುರುತಿಸಬೇಕು. ಒಂದನೇ ಹೇಳಿಕೆ, ಇವರು ಬೆಂಗಳೂರನ್ನು ಮೊಘಲರ ಸೇನಾನಿಯಿಂದ ಕೊಂಡುಕೊಂಡರು ಅಂತ ಇದೆ. ಈ ಹೇಳಿಕೆ ಸರಿಯಾಗಿದೆ. ಕರ್ನಾಟಕ ಕವಿ ಚಕ್ರವರ್ತಿ ನವಕೋಟಿ ನಾರಾಯಣ ಎಂಬ ಬಿರುದುಗಳನ್ನು ಹೊಂದಿದ್ದರು. ಮೂರನೇದು, ಅಂಚೆ ವ್ಯವಸ್ಥೆಯು ಇವರ ಕಾಲದಲ್ಲಿ ಜಾರಿಯಾಯಿತು ಅಂತ ಇದೆ. ಇಲ್ಲಿ 4 ಹೇಳಿಕೆಗಳಲ್ಲಿ 4 ಒಡೆಯರಲ್ಲಿ, ಒಂದನೇದು ರಾಜ ಒಡೆಯರು, ಎರಡನೇದು ಮುಮ್ಮಡಿ ಕೃಷ್ಣರಾಜ ಒಡೆಯರು, ಮೂರನೇದು ನಾಲ್ವಡಿ ಕೃಷ್ಣರಾಜ ಒಡೆಯರು, ನಾಲ್ಕನೇದು ಚಿಕ್ಕದೇವರಾಜ ಒಡೆಯರು. ಸೊ ಸರಿಯಾದ ಉತ್ತರವೆಂದರೆ ಚಿಕ್ಕದೇವರಾಜ ಒಡೆಯರು. ಚಿಕ್ಕದೇವರಾಜ ಒಡೆಯರಿಗೆ ನವಕೋಟಿ ನಾರಾಯಣ ಎಂಬ ಬಿರುದು ಇದೆ. ಹಾಗೆ ಅಂಚೆ ವ್ಯವಸ್ಥೆಯು ಇವರ ಕಾಲದಲ್ಲಿ ಜಾರಿಯಾಯಿತು. ಹಾಗೆ ಇವರು ಬೆಂಗಳೂರನ್ನು ಮೊಘಲರ ಸೇನಾನಿಯಿಂದ ಕೊಂಡುಕೊಂಡರು. ಇದು ಸರಿಯಾದ ಒಂದು ಉತ್ತರ ಎಂದರೆ ಚಿಕ್ಕದೇವರಾಜ ಒಡೆಯರು. 102ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇದೆ. ಹೇಳಿಕೆ ಏನು ಕೊಟ್ಟಿದ್ದಾರೆ ಅಂದರೆ, ಫಜಲ್ ಅಲಿಯವರು ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರಾಗಿದ್ದರು ಹಾಗೂ KM ಪಣಿಕರ್ ಮತ್ತು HN ಕುಂಜ್ರು ಈ ಆಯೋಗದ ಸದಸ್ಯರಾಗಿದ್ದರು ಅಂತ ಇದೆ. ಹೇಳಿಕೆ ಎ ಸರಿಯಾಗಿದೆ. ಬಿ ಹೇಳಿಕೆಗೆ ಬರೋಣ. ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ 1955ರಲ್ಲಿ ಜಾರಿಗೆ ಬಂದಿತು ಅಂತ ಇದೆ. ಇಲ್ಲಿ ಬಿ ಹೇಳಿಕೆ ತಪ್ಪಾಗಿದೆ. ಏಕೆಂದರೆ ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ ಜಾರಿಗೆ ಬಂದದ್ದು 1956ರಲ್ಲಿ. ಹಾಗಾಗಿ ಬಿ ತಪ್ಪು. ಎ ಸರಿ, ಬಿ ತಪ್ಪು. ಒಂದನೇ ಆಪ್ಷನ್ ಈಸ್ ರೈಟ್ ಆನ್ಸರ್. 103ನೇ ಪ್ರಶ್ನೆ, ಭಾರತ ಸರ್ಕಾರವು ಭಾರತದ ರಾಷ್ಟ್ರ ಲಾಂಛನವನ್ನು 26 ಜನವರಿ 1950ರಂದು ಅಂಗೀಕರಿಸಿತು. ಸರಿಯಾಗಿದೆ. ಬಿ, ಭಾರತದ ರಾಷ್ಟ್ರಗೀತೆಯಾಗಿರುವ ಜನಗಣಮನವನ್ನು ರವೀಂದ್ರನಾಥ್ ಟಾಗೋರರು 1911ರಲ್ಲಿ ಹಿಂದಿ ಭಾಷೆಯಲ್ಲಿ ರಚಿಸಿದರು ಅಂತ ಇದೆ ನೋಡಿ. ಸೊ ಭಾರತ ರಾಷ್ಟ್ರಗೀತೆಯಾಗಿರ್ತಕ್ಕಂಥ ನಾವು ಕೆಲವೊಮ್ಮೆ ಏನು ಮಾಡ್ತೀವಿ ಅಂತಂದರೆ, ಜನಗಣಮನವನ್ನು ಬರೆದವರು ರವೀಂದ್ರನಾಥ್ ಟಾಗೋರ್ 1911ರಲ್ಲಿ ಅಂತ ಸರಿಯಾದ ಆನ್ಸರ್ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಅವರು ಜನಗಣಮನವನ್ನು ರಾಷ್ಟ್ರಗೀತೆಯನ್ನು ಬರೆದಿದ್ದು ಹಿಂದಿಯಲ್ಲಿ ಅಲ್ಲ, ಬಂಗಾಳಿ ಭಾಷೆಯಲ್ಲಿ ರಚಿಸಿದರು. ಹಾಗಾಗಿ ಇದು ಬಿ ಅನ್ನೋದು ತಪ್ಪಾಗುತ್ತೆ. ಹಾಗೆ ಸಿ, ಭಾರತ ಸರ್ಕಾರವು ರಾಷ್ಟ್ರೀಯ ಪಂಚಾಂಗವನ್ನು 1957ರ ಮಾರ್ಚ್ 22ರಂದು ಆಚರಣೆಗೆ ತಂದಿತು ಅಂತ ಇದೆ. ಸೊ ಸಿ ಕೂಡ ಸರಿಯಾದ ಉತ್ತರ. ಆನಂದ್ ಮಠ್ ಎಂಬ ಕಾದಂಬರಿಯನ್ನು ರಚಿಸಿದವರು ಬಂಕಿಮ್ ಚಂದ್ರ ಚಟರ್ಜಿ. ಸೊ ಇದು ಕೂಡ ಸರಿಯಾದ ಉತ್ತರ. ಇಲ್ಲಿ ತಪ್ಪಾಗಿರುವ ಒಂದು ಹೇಳಿಕೆ ಅಂದರೆ ಬಿ, ಸರಿಯಾಗಿರುವುದು ಅಂದರೆ ಆಪ್ಷನ್ 2 ACD ಸರಿಯಾದ ಒಂದು ಉತ್ತರಗಳಾಗಿವೆ. 104ನೇ ಪ್ರಶ್ನೆ, ಪ್ರತಿ ವರ್ಷ ವಿಶ್ವಸಂಸ್ಥೆಯ ದಿನವನ್ನು ಆಚರಿಸುವುದು ಯಾವ ಒಂದು ದಿನದಂದು ಅಂತ ಕೇಳಿದ್ದಾರೆ. ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆಯ ದಿನವೆಂದು ಪ್ರತಿ ವರ್ಷ ಆಚರಿಸಲಾಗುತ್ತೆ. 105ನೇ ಪ್ರಶ್ನೆ, ಕನಿಷ್ಠ ಕೂಲಿ ಕಾಯ್ದೆಯು 1948ರಲ್ಲಿ ಜಾರಿಗೆ ಬಂದಿತು ಅಂತ ಇದೆ. ಸೊ ಈ ಹೇಳಿಕೆಗಳಲ್ಲಿ ಸರಿಯಾದ ಆಯ್ಕೆಯನ್ನು ಆರಿಸಬೇಕು. ಎರಡನೇದು ಬಿ, 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ 11ನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು ಅಂತ ಇದೆ. ಇದು ಸರಿಯಾಗಿದೆ. 1947 ಡಿಸೆಂಬರ್ 13ರಂದು ಧ್ಯೇಯಗಳ ನಿರ್ಣಯವನ್ನು ಮಂಡಿಸಲಾಯಿತು ಅಂತ ಇದೆ. ಸೊ ಇಲ್ಲಿ ಸರಿಯಾದ ಒಂದು ಹೇಳಿಕೆ 2 ಅಂತಂತಂದರೆ 2 ಹೇಳಿಕೆಗಳು ಇಲ್ಲಿ. ಹಾಗೆ ತಪ್ಪಾದ ಹೇಳಿಕೆಗಳು ಅಂತಂದರೆ, ಭಾರತ ಸಂವಿಧಾನದ 352ನೇ ವಿಧಿಯು ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. 352ನೇ ವಿಧಿಯು ರಾಜ್ಯ ಪರಿಸ್ಥಿತಿಗೆ ಸಂಬಂಧಿಸಿದಲ್ಲ, ರಾಷ್ಟ್ರ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ. ಹಾಗಾಗಿ ಇದು ಡಿ ಆಪ್ಷನ್ ತಪ್ಪು. ಇದರಲ್ಲಿ 2 ಹೇಳಿಕೆಗಳು ಸರಿಯಾಗಿವೆ. 2 ಹೇಳಿಕೆಗಳು ಮಾತ್ರ ಸರಿಯಾಗಿ. ಆಪ್ಷನ್ 2 ಸರಿಯಾದ ಉತ್ತರ. 106ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಜೋಡಿಯನ್ನು ಗುರುತಿಸಿ ಅಂತ ಇದೆ. ಇಲ್ಲಿ ಸಮಾನತೆ ಹಕ್ಕು ಬರುವುದು 1418ನೇ ವಿಧಿ ಸರಿಯಾಗಿದೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು
25ರಿಂದ 28ನೇ ವಿಧಿ, ಇದು ಕೂಡ ಸರಿಯಾಗಿದೆ. ಸ್ವಾತಂತ್ರ್ಯದ ಹಕ್ಕು ಬರುವುದು 19ರಿಂದ 21ನೇ ವಿಧಿ ಅಂತ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯದ ವಿಧಿ ಬರುವುದು 19ರಿಂದ 22ನೇ ವಿಧಿ, ಹಾಗಾಗಿ ಇದು ತಪ್ಪು ಉತ್ತರ. ಸೊ ಆಪ್ಷನ್ ಈಸ್ 3ನೇದ್ದು. ಶೋಷಣೆ ವಿರುದ್ಧದ ಹಕ್ಕು 23ರಿಂದ 24ನೇ ವಿಧಿ. 107ನೇ ಪ್ರಶ್ನೆ. 61ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆಯು ಮತದಾನದ ಕನಿಷ್ಠ ವಯಸ್ಸನ್ನು 21 ವರ್ಷಗಳಿಂದ 18 ವರ್ಷಗಳಿಗೆ ಇಳಿಸಿದೆ. ಇದು ಸರಿಯಾಗಿದೆ. ಬಿ, ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗಳನ್ನು ರಾಜ್ಯ ಚುನಾವಣಾ ಆಯೋಗಗಳು ನಡೆಸುತ್ತವೆ. ಬಿ ಕೂಡ ಸರಿಯಾಗಿದೆ. ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆಯು 1986ರಲ್ಲಿ ಜಾರಿಗೆ ಬಂತು. ಇದು ತಪ್ಪಾಗಿದೆ. ಹಾಗಾಗಿ ಎ ಮತ್ತು ಬಿ ಸರಿಯಾದ ಒಂದು ಉತ್ತರ. 108ನೇ ಪ್ರಶ್ನೆ. ಭಾರತದ ಚುನಾವಣಾ ಆಯೋಗದ ರಚನೆ ಅಂತ ಕೊಟ್ಟಿದ್ದಾರೆ. ಭಾರತದ ಚುನಾವಣಾ ಆಯೋಗದ ರಚನೆಯಾಗಿದ್ದು 324ನೇ ವಿಧಿಯ ಅಡಿಯಲ್ಲಿ. ಹಾಗೆಯೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬರುವುದು 352ನೇ ವಿಧಿಯಲ್ಲಿ. ಈ ಒಂದು ಪ್ರಶ್ನೆ 2 ಸಲ ರಿಪೀಟ್ ಆಗಿದೆ ನೋಡಿ. ಒಂದು ಯಾವುದಾದ್ರೂ ವಿಧಿ ಗೊತ್ತಾಗಿದ್ದರೆ ನಾವು ಈ ಒಂದು ಪ್ರಶ್ನೆ ಬಹಳ ಸಲ ರಿಪೀಟ್ ಆಗಿದೆ. ರಾಜ್ಯ ತುರ್ತು ಪರಿಸ್ಥಿತಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಳ್ಬೇಕು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ ಅಡಿಯಲ್ಲಿ ಬರುವುದು. ಹಾಗೆ ಹಣಕಾಸಿನ ತುರ್ತು ಪರಿಸ್ಥಿತಿ 360ನೇ ವಿಧಿ ಅಡಿಯಲ್ಲಿ ಬರುವುದು. ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಪರಿಗಣಿಸಿದೆ ಯಾವ ಒಂದು ವಿಧಿಯಡಿಯಲ್ಲಿ ಅಂದರೆ 21ನೇ ಎ ವಿಧಿಯಡಿಯಲ್ಲಿ. ಈ ಪ್ರಶ್ನೆಗಳು 2025ರ ಟಿ ಇ ಟಿ ಪರೀಕ್ಷೆಗೆ ಬರಬಹುದು, ಸಂಭವಿಸಬಹುದಾದ ಪ್ರಶ್ನೆಗಳು. ಸೊ ಚೆನ್ನಾಗಿ ಓದ್ಕೊಳ್ಬೇಕು. 109ನೇ ಪ್ರಶ್ನೆ. ಕೆಳಗೆ ನೀಡಿರುವ ಎಲ್ಲ ಹೇಳಿಕೆಗಳನ್ನು ಓದಿರಿ ಅಂತ ಇದೆ. ಈ ಹೇಳಿಕೆಗಳನ್ನು ನೋಡಮ್ಮಿ. ಸೊ ಸರಿಯಾದ ಆಯ್ಕೆಯನ್ನು, ಹೇಳಿಕೆಗೆ ಸಂಬಂಧಿಸಿದಂತೆ ಸರಿಯಾದ ಆಯ್ಕೆಯನ್ನು ಆರಿಸಬೇಕು. 1ನೇ ಹೇಳಿಕೆ. ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ಸಮಿತಿಯು ಕರ್ನಾಟಕದಲ್ಲಿನ ಪ್ರಾದೇಶಿಕ ಅಸಮತೋಲನದ ನಿವಾರಣೆಗೆ ಸಂಬಂಧಿಸಿದೆ. ಸರಿಯಾಗಿದೆ. ಸುಚಿತಾ ಕೃಪಲಾನಿ ಮಹಾರಾಷ್ಟ್ರದ ರಾಜ್ಯದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ. ಇಂದಿರಾ ಗಾಂಧಿ ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ. ಈ ಹೇಳಿಕೆ ಕೂಡ ಸರಿಯಾಗಿದೆ. 3ನೇದು. ವಿ.ಎಸ್. ರಮಾದೇವಿ ಕರ್ನಾಟಕ ರಾಜ್ಯದ ಪ್ರಥಮ ಮಹಿಳಾ ರಾಜ್ಯಪಾಲರು. ಇದು ಕೂಡ ಸರಿಯಾಗಿದೆ. ಬಟ್ ಸುಚಿತಾ ಕೃಪಲಾನಿಯವರು ಮಹಾರಾಷ್ಟ್ರ ರಾಜ್ಯದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಅಲ್ಲ. ಸೊ ಇದು ತಪ್ಪು. ಸೊ ಹಾಗಾಗಿ 3 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಇದು ಸರಿಯಾದ ಉತ್ತರ. 110ನೇ ಪ್ರಶ್ನೆ. ಇದು ವಿಶ್ವಸಂಸ್ಥೆಗೆ ಎಂಬ ಒಂದು ಪ್ರಶ್ನೆ, ವಿಶ್ವಸಂಸ್ಥೆಗೆ ಸಂಬಂಧಿಸಿದ ಒಂದು ಪ್ರಶ್ನೆ. ಪ್ರತಿ ಟಿ ಪರೀಕ್ಷೆಗೆ ಕೇಳುತ್ತಾರೆ. ಸ್ವಲ್ಪ ಲಕ್ಷ್ಯ ಬಿಟ್ಟು ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ವಿಶ್ವಸಂಸ್ಥೆ ಎಂಬ ಶಬ್ದವನ್ನು ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರು ಚಾಲ್ತಿಗೆ ತಂದರು ಅಂತ ಇದೆ. ಸೊ ಇದು ಸರಿಯಾದ ಹೇಳಿಕೆ. 2ನೇದು. ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳೆಂದರೆ ಅಮೇರಿಕ ಸಂಯುಕ್ತ ಸಂಸ್ಥಾನ. ಸ್ವಲ್ಪ ಲಕ್ಷ್ಯವಿಟ್ಟು ಸಮಿತಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳನ್ನು ಓದ್ಕೊಳ್ಬೇಕು. ಅಮೇರಿಕ ಸಂಯುಕ್ತ ಸಂಸ್ಥಾನ ಸರಿ, ರಷ್ಯಾ ಸರಿ, ಇಟಲಿ, ಫ್ರಾನ್ಸ್, ಚೀನಾ. ನೋಡಿ, ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳೆಂದರೆ ಅಮೇರಿಕ, ರಷ್ಯಾ, ಬ್ರಿಟನ್ ಬರಬೇಕಾಗಿತ್ತು, ಅಲ್ಲಿ ಇಟಲಿ ಬಂದಿದೆ, ಹಾಗಾಗಿ ಇದು ತಪ್ಪು. 3ನೇದು. ಅಂತಾರಾಷ್ಟ್ರೀಯ ನ್ಯಾಯಾಲಯವು 15 ಮಂದಿ ನ್ಯಾಯಾಧೀಶರನ್ನು ಒಳಗೊಂಡಿದೆ. ಸರಿ. ವಿಶ್ವಸಂಸ್ಥೆಯ ಪ್ರಥಮ ಮಹಾಕಾರ್ಯದರ್ಶಿಯಾಗಿದ್ದ ಟ್ರಿಗ್ವೇಲಿ ಇವರು ಸ್ವೀಡನ್ ದೇಶದವರಾಗಿದ್ದಾರೆ ಅಂತಿದೆ. ಇದು ತಪ್ಪು. ಸೊ ಎ ಸಿ ಸರಿಯಾಗಿದೆ. ನಮಸ್ಕಾರಗಳು.